ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಜೈಪುರ್ ರಾಜಸ್ಥಾನಿಗೆ ಹೋಗ್ತಾ ಇದ್ದೇವೆ, ಫ್ಯಾಮಿಲಿ ಎಲ್ಲರೂ ಸೇರಿ. ಟೋಟಲ್ 2 ದಿನದ ಟ್ರಿಪ್, ಇವತ್ತು ಮತ್ತು ನಾಳೆ. ಈಗ ಕ್ಯಾಬ್ ಬಂದಿದೆ, ಸೊ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಈ ನಮ್ಮ ಟ್ರಿಪ್ ಮೆಮೊರೇಬಲ್ ಆಗಿ ಉಳಿಲಿ ಅಂತ ಹೇಳಿ ನಾನು ಈ ವ್ಲಾಗನ್ನು ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಬೇಗ ನಾವು ಮನೆಯಿಂದ ಹೊರಟಿದ್ದು, ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಲಿಲ್ಲ. ದಾರಿ ಮಧ್ಯದಲ್ಲಿ ಯಾವುದಾದ್ರೂ ರೆಸ್ಟೋರೆಂಟ್ ಸಿಕ್ಕಿದ್ರೆ ಅಲ್ಲಿ ತಿನ್ನುವ ಅಂತ ಹೇಳಿ ಪ್ಲ್ಯಾನಿಂಗ್ ಇತ್ತು. ಎಲ್ಲರೂ ಫುಲ್ ಜೋಶ್ ಆಗಿದ್ವಿ ಜೈಪುರಿಗೆ ಹೋಗೋದಂತ ಹೇಳಿ. ಮಕ್ಕಳಂತೂ ತುಂಬಾ ಖುಷಿಯಾಗಿದ್ದರು. ಶಿವಾಂಶ್ ಮತ್ತು ನಿಧಿ ಅಂತೂ 1 ತಿಂಗಳ ಹಿಂದೆಯಿಂದನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರು ಏನೆಲ್ಲ ತಗೊಂಡು ಹೋಗಬೇಕು ಅಂತ ಹೇಳಿ. ಸೊ ಪ್ರೀವಿಯಸ್ ಡೇನೇ ಶಿವಾಂಶ್ ಅವನ ಬ್ಯಾಗನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದ. ನಾವು ತುಂಬ ಜನ ಇರುವ ಕಾರಣ ಕ್ಯಾಬ್ ಬುಕ್ ಮಾಡಬೇಕಾಗಿ ಬಂತು. ಕ್ಯಾಬ್ ಡ್ರೈವರ್ ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದರು. ನಮ್ಮದು 2 ದಿನದ ಟ್ರಿಪ್. ಇನ್ನು ಹರಿಯಾಣದಿಂದ ಜೈಪುರಿಗೆ ಒಂದು 3 ನಿಂದ 4 ಗಂಟೆಯ ದಾರಿ. ಬೇಬಿ ಸೀಟಲ್ಲಿ ಪ್ರಶಾಂತ್, ಶಿವಾಂಶ್, ನಿಧಿ ಸೇಮ್ ಮ್ಯಾಚಿಂಗ್ ಡ್ರೆಸ್. ಯಪ್ಪ ನಾವು ನಾಳೆ ಇದು ದೇವಾ ನಾಳೆ ತಕೊಂಡಿದ್ದು. ನೋ ಕಟ್ ಆಯ್ತು, ನಾಳೆ ಹೇಳು ನೀನು ಪರವಾಗಿಲ್ಲ. ನೀನು ಹೇಳುವಾಗ ನಾಳೆ ಬರ್ತದೆ. ನಾನು ಮತ್ತೆ ತೋರ್ಸು ಬೇಗ. ಅವ್ರು ಹೇಳಿದ್ರು 4 ಸಲ ಅವ್ರು ಹೇಳಿದ್ರು, ಮತ್ತೆ ಮುಂದೆ ಹೇಳು. ನನಗೆ ಈ ರೋಡೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತಾ ಇತ್ತು. ಆ್ಯಕ್ಚುಲಿ ಹರಿಯಾಣದಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ರೋಡ್ ಮಧ್ಯೆ ಹೊಂಡ ಗುಂಡಿ ಎಲ್ಲ ಇತ್ತು. ಬಟ್ ಜೈಪುರಿಗೆ ಹೋಗುವಾಗ ಮೇನ್ ರೋಡ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಬೆಳಿಗ್ಗೆ ಏನೂ ತಿಂದಿರಲಿಲ್ಲ ಅಲ್ವಾ, ಹಾಗೆ ಹಸಿವಾಗ್ತಾ ಇತ್ತು. ಬ್ರೇಕ್ಫಾಸ್ಟ್ಗೆ ಅಂತ ನಾವು ಹೋಗಿದ್ದು ಓಲ್ಡ್ ರಾವ್ ರೆಸ್ಟೋರೆಂಟಿಗೆ. ಪರೋಟ ಬೇಡ, ಯಾರಿಗೆ ಬೇಡ ಪರೋಟ? ಬ್ಯಾಗ್ ಹಂಗ ಯಾರಿಗೆ ಬೇಡ ಪರೋಟ? ನಾನು ಹೇಳುದಿಲ್ಲ. ಈ ರೆಸ್ಟೋರೆಂಟ್ ತುಂಬಾ ದೊಡ್ಡದಾಗಿತ್ತು. ಸಿಟ್ಟಿಂಗ್ ಕೆಪಾಸಿಟಿ ಅಂತೂ ತುಂಬಾ ಇತ್ತು. ಹೊರಗಡೆ ಕೂಡ ಕುತ್ಕೊಳ್ಳೋ ಅವಕಾಶ ಇತ್ತು. ಇನ್ನು ಒಳಗಡೆ ಕೂಡ ತುಂಬಾ ದೊಡ್ಡದಾಗಿತ್ತು. ಮೆನು ಕಾರ್ಡ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ಇದ್ವು, ಆದ್ರೆ ನಾವು ಚೂಸ್ ಮಾಡಿದ್ದು ಪರೋಟ. ಎಲ್ಲರೂ ಒಂದೊಂದು ಟೈಪ್ ನ ಪರೋಟವನ್ನ ಆರ್ಡರ್ ಮಾಡಿದ್ವಿ. ಗೋಬಿ ಪರೋಟ, ಮಿಕ್ಸ್ ವೆಜ್ ಪರೋಟ, ಪನ್ನೀರ್ ಪರೋಟ, ಆಲೂ ಪರೋಟ, ಆಲೂ ಪ್ಯಾಸ್ ಪರೋಟ, ಇನ್ನು ತುಂಬಾ ವೆರೈಟಿಯ ಪರೋಟ ಇತ್ತು. ಇಲ್ಲಿ ಪರೋಟದ ಜೊತೆಗೆ ಸಣ್ಣ ಈರುಳ್ಳಿ, ಕುಕುಂಬರ್, ಬೆಣ್ಣೆ, ಉಪ್ಪಿನಕಾಯಿ ಮತ್ತೆ ಗ್ರೀನ್ ಮತ್ತೆ ರೆಡ್ 2 ಬಗೆಯ ಚಟ್ನಿಯನ್ನ ಕೊಡ್ತಾರೆ. ಆದ್ರೆ ನಮ್ಗೆ ಪನ್ನೀರಿದ್ದು ಕರಿ ಬೇಕು ಅಂತ ಅನಿಸ್ತು, ಹಾಗೆ ಪನ್ನೀರ್ ಬಟರ್ ಮಸಾಲವನ್ನ ಆರ್ಡರ್ ಮಾಡಿದ್ವಿ. ಪರೋಟ ತುಂಬಾ ಬಿಸಿ ಆಗಿತ್ತು. ಮತ್ತು ಎಲ್ಲ ಪರೋಟ ಕೂಡ ನೋಡಲಿಕ್ಕೆ ಒಂದೇ ಥರನೇ ಇತ್ತು. ಹಾಗಾಗಿ ಸ್ವಲ್ಪ ಹುಡುಕಬೇಕಾಗಿ ಬಂತು ಯಾವ ಪರೋಟ ಯಾವುದು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಈಗ ಇದನ್ನು ಎಣಿಸಿದ್ರು ಕೂಡ ತಿನ್ನಬೇಕು ಅಂತ ಆಗ್ತದೆ, ಅಷ್ಟು ಟೇಸ್ಟಿಯಾಗಿತ್ತು ಪರೋಟ. ಫಸ್ಟಿಗೆ ನಾನು ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ ಜೊತೆ ಪರೋಟವನ್ನು ಟ್ರೈ ಮಾಡಿದೆ. ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ನಾನು ಬಟರ್ ಮತ್ತು ಪನ್ನೀರ್ ಬಟರ್ ಮಸಾಲವನ್ನು ಹಾಕಿ ಪರೋಟ ತಿಂದಾಗ ತುಂಬಾ ಇಷ್ಟ ಆಯಿತು. ಇನ್ನೂ ಹೇಳಬೇಕಂದ್ರೆ ಎಲ್ರಿಗೂ ಇಷ್ಟ ಆಗಬೇಕಂತ ಇಲ್ಲ, ನಮ್ಮ ಟೇಸ್ಟ್ ಬರ್ಡ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಆದರೆ ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ಫ್ರೆಶ್ ಆಗಿ ಕೂಡ ಇತ್ತು. ನಾನಂತೂ ಫುಲ್ 1 ಪರೋಟ ಖಾಲಿ ಮಾಡಿದೆ ಮತ್ತು 1 ಗ್ಲಾಸ್ ಕಾಫಿ ಕುಡಿದೆ. ಹೇಗುಂಟು ಪರೋಟ? ಆಲೂ ಪರೋಟ. ದೀಪ್ತಿ, ಪರೋಟ ಹೇಗುಂಟು? ಬಾಬಾಜಿ ಹೇಗುಂಟು? ಇದ್ದು ಹೇಗುಂಟು? ಯಾವ ಪರೋಟ? ಆಲೂವಾ? ಶಿವಾಂಶಿದು ಪನ್ನೀರಾ?
ಆ್ಯಕ್ಚುಲಿ ಏನಂದರೆ ಪರೋಟ ತಿನ್ನುವಾಗ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿ ಹುಡುಕ್ತಾ ಇದ್ದೆ, ಉಪ್ಪಿನಕಾಯಿ ಸಿಕ್ಕೇ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಪರೋಟ ತಿಂದಾಗಿ ಆದ ಮೇಲೆ ನೋಡ್ತೇನೆ ಒಂದು ಭರಣಿಯಲ್ಲಿ ಹಾಕಿ ಇಟ್ಟಿದ್ರು. ನಾವೇ ನೋಡಿರಲಿಲ್ಲ, ಉಪ್ಪಿನಕಾಯಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಈಗ ನನ್ನ ಮಗನಿಗೆ ರಜೆ, ಆದರೆ ನನ್ನ ನಾದಿನಿ ಮಗಳಿಗೆ ಸ್ಕೂಲ್ ಇತ್ತು. 2 ದಿನದ ನಂತರ ಅವಳಿಗೆ ಇಂಗ್ಲೀಷ್ ಎಕ್ಸಾಮ್ ಇತ್ತು. ಹಾಗೆ ಅವಳು ಹೋಗುವಾಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ಲು. ಯಾಕಂದರೆ ನಾವು ಅಲ್ಲಿ ರೀಚ್ ಆಗಿ ಆದಮೇಲೆ ತಿರುಗಾಡಲಿಕ್ಕೆಲ್ಲ ಇರ್ತದಲ್ವ, ಸೊ ಆ ಟೈಮಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಜೈಪುರ್ ರೀಚ್ ಆದ ಕೂಡಲೇ ಮೊದಲು ನಾವು ಹೋಗಿದ್ದು ಎಲಿ ಜಂಗಲ್ ಅಂತ ಹೇಳುವ ಪ್ಲೇಸಿಗೆ. ನಿಮಗೆ ಹೆಸರಲ್ಲೇ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ಆ್ಯಕ್ಚುಲಿ ಇದೊಂದು ಪ್ರೈವೇಟ್ ಪ್ಲೇಸ್, ಅಂದರೆ ಒಂದು ಓನರ್ ಇದನ್ನು ನಡೆಸ್ತಾ ಇರೋದು. ಒಂದು 20 ಆನೆಯನ್ನು ತಗೊಂಡಿದ್ದಾರಂತೆ. ಆ ಆನೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್. ಆನೆ ಎಲ್ಲಿ ಉಂಟಂತ ನೋಡಲಿಕ್ಕೆ ಬಂದವಳಿಗೆ ಮೊದಲು ಸಿಕ್ಕಿದ್ದು ಅಳಿಲು. ಆಮೇಲೆ ಒಳಗೆ ಬಂದರೆ ಅಲ್ಲಿ ಕೂಡ ಆನೆ ನೋಡಲಿಕ್ಕೆ ಸಿಗಲಿಲ್ಲ. ಇದು ಆನೆಯನ್ನು ಸ್ನಾನ ಮಾಡಿಸ್ಲಿಕ್ಕೆ ಇರುವ ಒಂದು ಹೊಂಡ ಅಂತ. ಇದರ ಒಳಗಡೆ ಆನೆಯನ್ನು ಹಾಕಿ ಮತ್ತು ನಾವು ಈಗ ಪೇ ಮಾಡಿದರೆ ಅದನ್ನು ಸ್ನಾನ ಮಾಡಿಸ್ಬೋದು. ಹಾಗೆ ಇಲ್ಲಿ ಫಿಶ್ ಮಸಾಜ್ ಕೂಡ ಇತ್ತು. ನಾವು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದರೆ ಇದರ ಎಕ್ಸ್ಪೀರಿಯನ್ಸನ್ನು ನನಗೆ ಕಮೆಂಟಲ್ಲಿ ಹೇಳಿ. हमारा फर्स्ट एक्टिविटी होता है वियर गार्डन. इसमें हमारा एलिफेंट आपको गार्डन बनाता है, ब्लशिंग होता है, फोटो वीडियोग्राफी हम खुद करते हैं आपके फ़ोन कैमरे से. सेकेंड एक्टिविटी आता है एलिफेंट राइड. ये चेयर राइड होता है. प्लेटफॉर्म बना रखते हैं, इजीली चेयर पर दिखाकर आउटसाइड लोकेशन को कवर किया जाता है. यहाँ का सराउंडिंग एरिया होता है, लोकल विलेज एरिया, वहाँ पे राइड होता है. 15 मिनट्स राइडिंग ड्यूरेशन रहता है. 1 एलिफेंट पे 2 अडल्ट 1 kid अलाउड होता है. ओके, आफ्टर टेक यू कैन टच द एलिफेंट, यू कैन हैव टेक फोटो वीडियो. मोर टाइम जो भी आप स्पेंड करना चाहें राइड के बाद इजीली कर सकते हैं. सेकेंड ये होता है विदाउट चेयर राइड. इस राइड में डायरेक्टली आपको एलिफेंट्स की नेचुरल स्किन कर दिखाकर अपोजिट साइड हमारा कंपाउंड एरिया उसमें राइड कराना है. मैक्सिमम 10 मिनट्स का राइड होता है. इसमें सिर्फ 2 अडल्ट अलाउड होते हैं, किड्स अलाउ नहीं करते हैं. इसमें कंफर्ट के लिए मैट्रेस चाहते हैं आपको अवेलेबल करा देते हैं. नेक्स्ट पेंटिंग ऑन दी एलिफेंट. आप पेंट कर सकते हैं एलिफेंट पर. पेंट के लिए हम आपको वेजिटेबल ऑर्गेनिक कलर देते हैं. ये वॉशेबल होते हैं, जो भी आपको ड्रॉ करना है आप ड्रॉ कर सकते हैं. बाकी दिस टाइम नॉट पॉसिबल हियर. शावर इज़ पॉसिबल. ये हमारे कंपाउंड में हॉस्पिटल तो पाइप से कराया जाता है. एलिफेंट को फीड करा सकते हैं. अकॉर्डिंग टू वेदर हम आपको फूड प्रोवाइड कराते हैं. विजिट करना. नेक्स्ट क्लाइंबिंग बाय द फ्रंट, बाहुबली स्टाइल कर सकते हैं. और लास्ट वन वॉक विद द एलिफेंट. तो दीज आर एक्टिविटीज़ मैम. सभी का अलग अलग चार्जेस हैं. आपको किसी में इंटरेस्ट है तो आप यूज़ कर लेंगे. चार्जेस बताते हैं. कितने चार्जेस हैं मैम? फर्स्ट वाला आप राइड करते हैं चेयर वाला, वो 2500 पर एलिफेंट चार्ज होता है. 2 अडल्ट 1 kid. विदाउट चेयर वाला करते हैं 3500 होता है. वो थोड़ा 1000 ज़्यादा होता है, सिर्फ 2 अडल्ट का. इसके अलावा फीडिंग 1500 पर पर्सन, क्लाइंबिंग 1500, वॉकिंग 1500, गार्डन 1200 पर पर्सन, शावर 2000 एंड पेंटिंग 2000 पर पर्सन. ये हमारे चार्जेस हैं. ಇವರ ಚಾರ್ಜಸ್ ನೋಡಿ ತಲೆ ಎಲ್ಲ ಗಿರಿಗಿಟ್ಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ರೇಟ್ ಇತ್ತು. ಆ್ಯಕ್ಚುಲಿ ಅಷ್ಟು ವರ್ತಾ ಅಂತ ಹೇಳಿ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಲಾಸ್ಟಿಗೆ ಫೈನಲಿ ನಾವು ಡಿಸೈಡ್ ಮಾಡಿ ನಾನು ಮತ್ತು ಮಕ್ಕಳು 3 ಜನ ಎಲಿಫೆಂಟ್ ರೈಡ್ ಹೋಗೋದು ಅಂತ ಆಯಿತು. ಇದು 15 ನಿಮಿಷದ ರೈಡ್. ಅಂದರೆ 15 ನಿಮಿಷ ನಮ್ಮ 3 ಜನರನ್ನು ಮಾವುತನ ಸಮೇತ ಅವರು ಒಂದು ರೌಂಡ್ ಹಾಕಿಸಿ ತಗೊಂಡು ಬರ್ತಾರೆ. ಇದಕ್ಕೆ ನಮಗೆ ಬಿದ್ದ ಕಾಸ್ಟ್ 2500. ನಿಮಗೆ ಇದು ವರ್ತ್ ಅಂತ ಅನ್ನಿಸ್ತಾ, ಅಥವಾ ನೀವೆಲ್ಲಿಯಾದರೂ ಇಷ್ಟು ಕೊಟ್ಟು ಹೋಗಿದ್ರಾ ಅಥವಾ ಇದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಾ ಹಣ ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ನಾನು ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಎಲಿಫೆಂಟ್ ರೈಡ್ ಹೋಗ್ತಾ ಇರೋದು. ಹಾಗೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ. ಇದರ ಹೆಸರು ಎಲಿ ಜಂಗಲ್ ಅಲ್ವಾ, ಸೊ ನನಗೆ ನನ್ನ ಇಮ್ಯಾಜಿನೇಷನಲ್ಲಿ ಒಂದು ಓಡ್ತಾ ಇತ್ತು ಎಲಿಫೆಂಟ್ ರೈಡ್ ಅಂತ ಹೇಳಿದರೆ. ಈಗ ಇವರು ಗೇಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಫುಲ್ಲು ದೊಡ್ಡ ಜಂಗಲ್ ಥರ, ಅಂದರೆ ಕಾಡು ಥರ ಇರುತ್ತೆ. ಆ ಕಾಡಿನ ಮಧ್ಯದಲ್ಲಿ ನಮಗೆ ಎಲಿಫೆಂಟ್ ರೈಡನ್ನು ತಗೊಂಡು ಹೋಗ್ತಾರೆ ಅಂತ. ಆದರೆ ರಿಯಾಲಿಟಿ ಏನು ಅಂತ ಅಂದರೆ, ಆ ಗೇಟ್ ಓಪನ್ ಮಾಡಿ ಹೊರಗಡೆ ಬಿಟ್ಟ ಕೂಡಲೇ ಅಲ್ಲಿ ನಾರ್ಮಲ್ ರೋಡ್, ಅಂದರೆ ಆಚೆ ಈಚೆ ಎಲ್ಲ ಮನೆ ಇತ್ತು. ಮನೆಯ ನಡುವಲ್ಲಿ ಒಂದು ರೋಡ್ ಇತ್ತು. ಸೊ ಆ ಮಣ್ಣಿನ ರೋಡಲ್ಲಿ ಒಂದು ರೌಂಡು ಎಲಿಫೆಂಟನ್ನು ತಗೊಂಡು ಹೋಗ್ತಾರೆ. ಏ ದೇವರೇ, ಏ मत करो ऐसा. ಯಾವ ಕರ್ತ ಮರ್ತಿ
जाऊंगे कैसा मंचर अबे हट जा, वो परेशान कर रहे हैं एलिफेंट को. भग जा आगे, मारेगी हथ नहीं, भग जा. ಆರಾಮ್ಸೆ ಜಾಲಿಯಾಗಿ ಒಂದು ರೈಡ್ ಹೋಗಿ ಬರುವ ಅಂತ ಹೇಳಿದ್ರೆ ಈ ಹುಡುಗನದೊಂದು ತಾಪತ್ರಯ ಮಾರಿರಿ. ಈ ಹುಡುಗ ಹೊರಗಡೆ ಬಂದು ಎಲಿಫೆಂಟಿನ ಬಾಲ ಎಳಿತಾ ಇದ್ದ. ಆಕ್ಚುಲಿ ಎಲಿಫೆಂಟಿಗೆ ಸ್ವಲ್ಪ ಡಿಸ್ಟರ್ಬ್ ತರ ಆಗ್ತಾ ಇತ್ತು, ಇರಿಟೇಟ್ ಆಗ್ತಾ ಇತ್ತು. ಎಲ್ಲಾದ್ರೂ ಜಾಸ್ತಿ ಆಗಿದ್ರೆ ನಮ್ಗೇನೆ ತೊಂದ್ರೆ ಅಲ್ವಾ. ಭದ್ರ ಮಾಡ್ತಾನೆ ಮರಿ ಎಲಿಫೆಂಟಿಗೆ. ಇಲ್ಲಿ ನೋಡು ಶಿವಾಂಶ, ಇದು ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. How do you feel? Scare ಆ? ಹುಡುಗನ ಎಂತ ಮಾಡ್ತಿದ್ದ? ಎಲಿಫೆಂಟ್ದು ಬಾಲ ಹೀಗೆ ಹೌದೇ. ನಿಧಿ, ನಿನಗೆ ಹೆದರಿಕೆ ಆಗ್ತಿದ್ಯಾ? ಇಲ್ಲ ಇಲ್ವಾ? ಖುಷಿ ಆಗ್ತಾ ಇದೆಯಾ? ಹಾಂ, ಖುಷಿ ಆಗ್ತಾ ಉಂಟಾ? ಹೌದು ಹೌದಾ? ನೀನು ಸೆಕೆಂಡ್ ಟೈಮ್ ಕೂತ್ಕೊಳ್ದ ಎಲಿಫೆಂಟ್ ಮೇಲೆ? फर्स्ट टाइम है सेकेंड टाइम है? सेकेंड टाइम है. एलिफेंट का नाम क्या है? रूपा. रूपा. रूपा के रूपा गर्ल एलिफेंट. 15 मिनट हुआ. हाँ. ಆನೆಯ ಮೇಲೆ ಸವಾರಿ ಮಾಡಿದ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಖುಷಿ ಆಯಿತು. ಮಕ್ಕಳು ಸಹ ಎಂಜಾಯ್ ಮಾಡಿದ್ರು. ಆನೆಯ ಮೇಲೆ ಕೂತಿದಾರಲ್ಲ ಆನೆಯ ಮಾವುತ, ಇವರೇ ಈ ಆನೆಯನ್ನ ನೋಡ್ಕೊಳ್ಳೋದಂತೆ. ಸೊ ಇವರೇನ್ ಹೇಳ್ತಾರೆ ಅದನ್ನು ಆನೆ ಕೇಳ್ತದಂತೆ ಕಂಪ್ಲೀಟ್ ಆಗಿ. ಇವರು ಬರ್ತಾ ನಂಗೆ ಹೇಳ್ತಾ ಇದ್ರು, ನೀವೇನಾದ್ರೂ ವಸ್ತು ಮೇಲಿಂದ ಕೆಳಗೆ ಬೀಳಿಸ್ಕೊಂಡ್ರೆ ಅದನ್ನ ಸಹ ನನ್ನ ರೂಪ ತೆಗೆದು ಕೊಡ್ತಾಳೆ ಅಂತ. ಪ್ರಾಣಿಗಳು ಹಾಗೆ ಅಲ್ವಾ, ಯಾರು ಅವರನ್ನ ಪ್ರೀತಿಯಿಂದ ಸಾಕ್ತಾರೆ ಅವರಿಗೆ ತುಂಬಾನೇ ನಿಯತ್ತಾಗಿ ಇರ್ತವೆ. ಕಾಡಿನ ಪ್ರಾಣಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿದ್ರೆ ಆನೆ ಅಂತ ಹೇಳ್ತಾರೆ. ಹುಲಿ, ಸಿಂಹಗಳು ಕೂಡ ಆನೆಯನ್ನ ನೋಡಿದ್ರೆ ಹೆದರ್ತಾವಂತೆ. ಆದ್ರೆ ಆನೆ ಹೆದರುದು ಮಾತ್ರ ಮಾವುತನ ಕೈಯಲ್ಲಿರುವ ಅಂಕುಶಕ್ಕಂತೆ. ಆ ಅಂಕುಶಕ್ಕೇನು ಅಷ್ಟು ಪವರ್ ಇಲ್ಲ, ಆದ್ರೆ ಮಾವುತನಿಗೆ ಉಂಟು. ಇದರಿಂದ ನಾವೇನ್ ತಿಳಿಬಹುದು ಅಂತ ಹೇಳಿದ್ರೆ, ಸರಿಯಾದ ಮಾರ್ಗದರ್ಶನ, ಪ್ರೀತಿ, ಕಾಳಜಿಯನ್ನ ಮಾಡಿದ್ರೆ ಎಂಥದೇ ಮನುಷ್ಯ ಇರ್ಲಿ, ಪ್ರಾಣಿ ಇರ್ಲಿ, ನಮ್ಮ ಮಾತನ್ನ ಕೇಳ್ತಾರೆ, ನಮ್ಗೆ ಗೌರವವನ್ನ ಕೊಡ್ತಾರೆ ಅಂತ. ए मागची वाचा नका तशी. लगाव. ತಜ್ಜ. ಹಾಂ. ರೂಪಾಮಣ, ರೂಪಾಮಣ ऐकत ती ती ಚೆಲ್ಲಿ ಚೆಲ್ಲಿ ಎಲಿಫೆಂಟ್. ಎಲಿಫೆಂಟ್ ರೈಡ್ ಆದ ನಂತರ ನಾವು ಎಲಿಫೆಂಟನ್ನು ಮುಟ್ಟಿ ಎಲ್ಲರೂ ಫ್ಯಾಮಿಲಿ ಫೋಟೋ, ಸಿಂಗಲ್ ಆಗಿ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಎಲಿಫೆಂಟ್ ಮೇಲೆ ಕುತ್ಕೊಳ್ಳುವಾಗ 2 ಫೋಟೋ ತೆಗೆದಿದ್ರು ಅವರು. ಸೊ 2 ಫೋಟೋಗೆ 200 ರೂಪಾಯಿ, 200 ರುಪೀಸ್. ತೋರಿಸಿ ಫೋಟೋ. ಒಂದು ಸ್ಟ್ರೈಟ್, ಒಂದು ಅಡ್ಡನ. ಚಂದ ಬಂದಿದಲ್ಲ. ಎಲಿಫೆಂಟ್ ರೈಡಿಗೆ ಎಷ್ಟು? 1 ಅಡಲ್ಟ್, 2 ಕಿಡ್ಸ್, 2,500.